ಆ ಶೆಟ್ಟಿ ಸರ್ನ ಬಿಟ್ಬಿಡಿ. ಒಬ್ಬ ಲೋಫರ್ಗೋಸ್ಕರ ಇನ್ನೊಬ್ಬ ಲೋಫರ್ ಬಂದಿದ್ದಾನೆ. ಸೀನಿಯರ್ಸ್ ಹತ್ರ ಹಿಂಗ ಮಾತಾಡೋದು ರೆಸ್ಪೆಕ್ಟ್ ಇಲ್ವಾ? ಭಗವಂತಣ್ಣ ನಿಮ್ಮೇಲೆ ಕೈ ಹಾಕ್ದೆ ಮಾತಾಡೋದೇ ದೊಡ್ಡ ರೆಸ್ಪೆಕ್ಟ್. ಸುಮ್ನಿರಲ್ಲೇ, ದೊಡ್ಡ ಸಾಹೇಬ್ರ ಜೊತೆ ಈ ತರ ಮಾತಾಡೋದು? ಅಯ್ಯೋ ನಾನಿನ್ನಂದೆ, ನೀವೇ ಅಲ್ವಾ ಲೋಫರ್ ಅಂದಿದ್ದು. ನಾವು ಒಂದೇ ಡಿಪಾರ್ಟ್ಮೆಂಟ್ ಕಣೋ, 1000 ಹೇಳ್ಕೋತೀವಿ. ಶೆಟ್ಟಿ ಸರ್ ರೂಲಿಂಗ್ ಪಾರ್ಟಿ MLA ಮಾತ್ರ ಅಲ್ಲ, ಈ ಗವರ್ಮೆಂಟ್ಗೆ ಕೀ ಫಂಡರ್ ಕೂಡ. ಅವ್ರನ್ನ ಬಿಟ್ಬಿಡು. ಅವನು ಎಷ್ಟೊಂದು ಕೊಳ್ಳೆ ಹೊಡೆದಿದ್ದಾನೆ, ಎಷ್ಟೊಂದು ಜನ ಪೊಲೀಸರನ್ನ ಸಾಯಿಸಿದ್ದಾನೆ. ಆ ಕೇಸ್ನೆಲ್ಲ ನಿನ್ಮೇಲೆ ಹಾಕೊಂಡು ನೀನು ಒಳಗಡೆ ಹೋಗು, ಅವನು ಹೊರಗೆ ಬರ್ತಾನೆ. If you are treating me like this, ನನ್ನ ಕಮಿಷನರ್ ಜೊತೆ ಮೀಟಿಂಗ್ ಅಲ್ಲಿ ಕೂತಾಗ ನನಗೆ ಪ್ರೆಷರ್ ಎಷ್ಟಿರುತ್ತೆ ಅಂತ ಗೊತ್ತಾ? ಕರೆಕ್ಟೇ ರಫಿ ಸರ್, ಮೇಲಧಿಕಾರಿ ಕೊಡೋ ಪ್ರೆಷರು ನಾವು ಅರ್ಥ ಮಾಡ್ಕೋಬೇಕು. ಹೌದು ಸಾಹೇಬ್ರೆ, ಮೀಟಿಂಗ್ ಅಲ್ಲಿ ಕಮಿಷನರ್ ಯಾವ ಸೈಡ್ ಕೂರ್ತೀರಾ, ರೈಟಾ ಲೆಫ್ಟಾ? ರೈಟ್ ಸೈಡ್. ಹೋಗಿ ಬಲಬದಿ ನೆಕ್ಕು. ಭಗವಾನ್, ನಾನು ಮನ್ಸು ಮಾಡಿದ್ರೆ 1 ಗಂಟೆಲಿ ಸಸ್ಪೆಂಡ್ ಮಾಡ್ಬೋದು. SP ಸರ್ ಹೇಗೂ ಸಸ್ಪೆಂಡ್ ಆಗಿದ್ದೆ. ಮಹಾ ಅಂದ್ರೆ ಜಾಬ್ ಇರುತ್ತೆ, ಇಲ್ಲ ಅಂದ್ರೆ ಹೋಗುತ್ತೆ ಅಂತ ಚೆನ್ನಾಗಿ ಎಣ್ಣೆ ಹೊಡೆದು ಆ ಕ್ರಿಮಿನಲ್ DSP ಮನೆಗೆ ಕರ್ಕೊಂಡು ಹೋಗಿ ತಲೆ ಕತ್ತರಿಸಿ DSP ಕೈಯಲ್ಲಿ ಕೊಟ್ಟೆ. ಕಣ್ಣು ಮುಂದೆನೆ ಮೇಲ್ ಕುಯ್ದಾಗ ಕೆಳಗ್ ನಡ್ಗಲ್ವಾ? DSP ಸರ್ ಅವನ್ ಟ್ರೈನ್ ಕೆಳಗಡೆ ತಲೆ ಇಟ್ಟು ಸತ್ತ ಅಂತ ಕವರ್ ಮಾಡುತ್ತೆ. ಆ ಶಾಕಿಂದನೆ DSP ಸರ್ಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಯ್ತು. ಡ್ಯೂಟಿಲಿ ಪಕ್ಷಪಾತ ತೋರಿಸಿದ್ರೆ ಪಕ್ಷಪಾತ ಬರಲ್ವಾ? ಏನ್ ಸಾಹೇಬ್ರೆ? ಈಗೇನು ಸಸ್ಪೆಂಡ್ ಮಾಡ್ತೀರಾ? ಮಾಡಿ.